ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಎಸ್ ವೀಕ್ಷಕರೇ, ಕೇಂದ್ರ ಸರ್ಕಾರದ ವಿರುದ್ಧದ ಒಂದು ದೊಡ್ಡ ಮಟ್ಟದ ಸ್ಟೋರಿ ಈಗ ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಹೊರಟಿರ್ತೇನೆ. ಕೇಂದ್ರ ಸರ್ಕಾರದ ವಿರುದ್ಧ ಶೆಡ್ ಹೊಡೆದಿರ್ತಕ್ಕಂಥ ರಾಜ್ಯದ ರಾಜಕಾರಣಿಯೊಬ್ಬರು ಇವತ್ತು ಸುದ್ದಿ ಆಗ್ತಾ ಇದ್ದಾರೆ. ಅದು ಬೇರಾರು ಅಲ್ಲ, ರಾಜ್ಯ ಕಾಂಗ್ರೆಸ್ ಸರ್ಕಾರದ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು. ಎಸ್, ಈಗಾಗಲೇ ಕೇಂದ್ರದ ಸಂಸತ್ ಅಧಿವೇಶನದಲ್ಲಿ ಮನ್ರೇಗಾ ಬಿಲ್ ಏನಿದೆ ಅದು AB ಜೀರಾಮ್ಜಿ ಅನ್ನುವಂಥ ಹೆಸರಿನಲ್ಲಿ ಈಗ ಬದಲಾಗಿ ಅದು ಸಂಸತ್ನಲ್ಲಿ ಮಂಡನೆಯಾಗಿ ವಿಧೇಯಕವಾಗಿಯೂ ಕೂಡ ಅಂಗೀಕಾರವನ್ನು ಪಡೆದುಕೊಂಡು ಬಿಟ್ಟಿದೆ. ಇದರ ವಿರುದ್ಧ ರಾಜ್ಯ DCM ಕೂಡ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ತೊಡೆ ತಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯನ್ನ, ಅದರಲ್ಲೂ ಕೂಡ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ 60:40% ಹಣವನ್ನು ಬಿಡುಗಡೆ ಮಾಡಬೇಕು ಅಂತ, ಅದು ಬಿಡುಗಡೆ ಮಾಡೋಕೆ ಆಗೋದೇ ಇಲ್ಲ, ನಾವು ಕೊಡೋದೇ ಇಲ್ಲ, ಅದೇನಾಗುತ್ತೋ ನೋಡ್ಕೊಂಡು ಬಿಡೋಣ ಅನ್ನುವಂಥ ಒಂದು ಧೈರ್ಯದ ಗಟ್ಟಿತನದ ಕೇಂದ್ರ ಸರ್ಕಾರದ BJP ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರೋಧವನ್ನ ಮುಕ್ತವಾಗಿ ಹೇಳಿಬಿಟ್ಟಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಅವರು ಮಾತನಾಡಿ ಈ ಕುರಿತಂತಹ ಸ್ಪಷ್ಟನೆಯನ್ನ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಮುಟ್ಟೋ ಹಾಗೆ ಹೇಳಿರ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ನೋಡಿ, ಈಗಾಗಲೇ ಯಾವಾಗ ಈ ಮನ್ರೇಗಾ ಯೋಜನೆಯನ್ನ ಕೇಂದ್ರ ಸರ್ಕಾರ ಅದರ ಹಿಂದಿನ ಬೇರೆ ಬೇರೆ ಕೋಮು ರಾಜಕಾರಣ, ಧರ್ಮ ರಾಜಕಾರಣ ಇವೆಲ್ಲವೂ ಸೇರಿದಂತೆ, ಅಥವಾ ಪ್ರಾದೇಶಿಕ ಪಕ್ಷಗಳನ್ನ ತುಳಿಯುವಂತಹ ರಾಜಕಾರಣ, ಅಥವಾ ಒಂದೇ BJPಯನ್ನ ಮೇಲೆತ್ತುವಂತಹ ಎಲ್ಲ ರಾಜಕಾರಣಗಳ ಹಲವಾರು ಅಂಶಗಳ ಹಿನ್ನೆಲೆಯಲ್ಲಿ ಮನ್ರೇಗಾವನ್ನ ಯಾವಾಗ ಜೀರಾಮ್ಜಿ ಅನ್ನುವಂಥ ಒಂದು ಹೆಸರಲ್ಲಿ ಬದಲಾಯಿಸಿದ್ರು, ಇದಕ್ಕೆ ತೀವ್ರ ವಿರೋಧ ಸಾರ್ವಜನಿಕರಿಂದ ವ್ಯಕ್ತವಾಗಿತ್ತು. ಆದರೆ ಮೊದಲ ಬಾರಿ ಒಂದು ಚುನಾಯಿತ ರಾಜ್ಯ ಸರ್ಕಾರ, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರ ತಿರುಗಿ ಬಿದ್ದಿದೆ, ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದೆ. ಅದರಲ್ಲೂ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಕೇಂದ್ರ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ. ನೀವು ಕೇಳುವಂಥ 60% ಕೇಂದ್ರ, 40% ರಾಜ್ಯ ಸರ್ಕಾರ ಕೊಡಬೇಕು ಅನ್ನುವಂಥ ಹಣ ಇದೆಯಲ್ಲ, ಅದು ಕೊಡೋಕ್ಕಾಗೋದಿಲ್ಲ, ಕೊಡೋದಿಲ್ಲ ಅನ್ನುವಂಥ ಒಂದು ನೇರವಾದ ಹೇಳಿಕೆಗಳನ್ನು ಕೊಟ್ಟುಬಿಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಬದ್ಧತೆ, ನಿಷ್ಠೆ, ಅಥವಾ ಕೇಂದ್ರ BJP ಸರ್ಕಾರದ ಹೇರಿಕೆಯ ಕೆಲವು ಅಂಶಗಳಿದ್ದಾವಲ್ಲ, ಅದು ಬೇರೆ ಬೇರೆ ರೀತಿಯ ರಾಜಕಾರಣದಿಂದ ಹೇರಿಕೆಯ ಅಂಶಗಳಿದ್ದಾವಲ್ಲ, ಇದೆಲ್ಲವನ್ನ ವಿರೋಧಿಸುವಂತ ಒಂದು ಗಟ್ಟಿ ನಿರ್ಧಾರವಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಇಡೀ ದೇಶದಲ್ಲಿ BJP ಕೇಂದ್ರ ಸರ್ಕಾರದ ವಿರುದ್ಧ ಮೊದಲು ತೊಡೆ ತಟ್ಟಿದ ರಾಜ್ಯ, ಅದರಲ್ಲೂ ವಿಶೇಷವಾಗಿ ಈ ಒಂದು ಮನ್ರೇಗಾ ಯೋಜನೆಯ ವಿರುದ್ಧ ಜೀರಾಮ್ಜಿ ಅಂತಾಗಿದೆ, ಈ ಜೀರಾಮ್ಜಿಯ ವಿರುದ್ಧ, ಆ ಯೋಜನೆ ವಿರುದ್ಧ ತೊಡೆ ತಟ್ಟಿದ ರಾಜ್ಯವಾಗಿ ಇವತ್ತು ಗುರುತಿಸ್ಕೊಳ್ತಾ ಇದೆ. ಅಷ್ಟರ ಮಟ್ಟಿಗೆ ಅಂದ್ರೆ ಕಾಂಗ್ರೆಸ್ ಪಕ್ಷ ತನ್ನ ಗಟ್ಟಿತನವನ್ನ, ಇಲ್ಲಿನ ಅಧಿಕಾರ ಹಸ್ತಾಂತರ, ಕುರ್ಚಿ ಕಿತ್ತಾಟ, ಆಡಳಿತ ವೈಫಲ್ಯ, JDS ಏನು ಹೇಳುತ್ತೆ, BJP ಏನು ಹೇಳುತ್ತೆ, ಅವೆಲ್ಲವನ್ನು ಬೇರೆ ಕಡೆ ಇಟ್ಟರೂ ಕೂಡ ಒಂದು ರಾಜ್ಯವಾಗಿ, ಒಂದು ಆಡಳಿತ ಪಕ್ಷವಾಗಿ ತನ್ನ ನಿಲುವನ್ನ ಅದು ಧೈರ್ಯವಾಗಿ DK ಶಿವಕುಮಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಇಲ್ಲಿ ಸಾಬೀತಾಗ್ತಾ ಇದೆ. I think that will be the beginning of the end. Changing Mahatma Gandhi name, and this they wanted to kill this program. Which state government will give 40%? No state, even including the BJP state government, can't do, and that program will be completely failed in the future. ಒಂದು ಮಾತನ್ನ DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ಈ ಜೀರಾಮ್ಜಿ ಯೋಜನೆ ಮೂಲಕ ಕೇಂದ್ರ ಸರ್ಕಾರ ಈಗಾಗಲೇ ಹಲವಾರು ಜನಪರ ಯೋಜನೆಗಳನ್ನ, ಸಂಸ್ಥೆಗಳನ್ನ ಈಗಾಗಲೇ ಅದಕ್ಕೆ ಮುಚ್ಚುವಂತ ಕೆಲಸವನ್ನ ಮಾಡಿದೆ. ಅದಕ್ಕೆ ನೂರಾರು ಉದಾಹರಣೆಗಳಿವೆ, ರೈಲ್ವೆ ಇದೆ, BSNL ಇದೆ, ಬೇಕಾದಷ್ಟು ಉದಾಹರಣೆಗಳಿವೆ. ಈಗ ಬಡವರಿಗೆ ಅನ್ನ ನೀಡ್ತಾ ಇರತಕ್ಕಂಥ ಒಂದು ಮನ್ರೇಗಾ ಯೋಜನೆ ಏನಿತ್ತು, ಅದರ ಹೆಸರು ಬದಲು ಮಾಡೋ ಹಿನ್ನೆಲೆಯಲ್ಲೂ ಕೂಡ BJP ಸರ್ಕಾರದ ಕುತಂತ್ರ ಅಡಗಿದೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಬಡವರಿಗೆ, ಅಂದ್ರೆ ಬಡ ಕೂಲಿ ಕಾರ್ಮಿಕರಿಗೆ ಉದ್ಯೋಗಕ್ಕೆ, ಒಂದು ಅವ್ರ ಹೊಟ್ಟೆ ಹೊರೆದುಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇತ್ತು. ಈಗ ಆ ಬಡವರಿಗೂ ಕೂಡ ಅವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ, ಅವರ ಮೇಲೆ ಕಲ್ಲು ಎತ್ತಿ ಹಾಕುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅನ್ನುವಂಥದ್ದು.
ಯಾಕೆ ಅಂತಂದ್ರೆ ಅವರೇ ಅದನ್ನ ವಿವರಿಸ್ತಾರೆ. ಈಗಾಗಲೇ ಏನ್ ನರೇಗಾ ಯೋಜನೆಯಲ್ಲಿ ಕೆಲಸ ನಡೀತಾ ಇತ್ತು, ಅಲ್ಲಿ 90% ಹಣವನ್ನ 100 ದಿನಗಳಿಗೆ 90% ಹಣವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 10% ಹಣವನ್ನ ರಾಜ್ಯ ಸರ್ಕಾರಗಳು ಕೊಡ್ತಾ ಇತ್ತು. ಆದ್ರೆ ಯಾವಾಗ ಈ ಮನ್ರೇಗಾ ಹೋಗ್ಬಿಟ್ಟು ಜಿ ಆಗ್ಬಿಡ್ತು, ರಾಮನ ಹೆಸರಿನಲ್ಲಿ ಹಣ ದೋಚೋದಕ್ಕೆ ಇವ್ರು ಹೊರಟಿದ್ದಾರೆ. 40% ರಾಜ್ಯ ಸರ್ಕಾರಗಳು ಕೊಡಬೇಕು, 60% ಹಣವನ್ನ ಕೇಂದ್ರ ಕೊಡುತ್ತೆ ಅನ್ನುವಂಥ ಮಾತನ್ನ ಕಾಯಿದೆಯನ್ನು ಅವ್ರು ತಂದುಬಿಟ್ಟಿದ್ದಾರೆ. ಆದರೆ ಇಂದಿನ ರಾಜ್ಯ ಸರ್ಕಾರಗಳ ಆರ್ಥಿಕ ಸ್ಥಿತಿಗತಿ ಪರಿಸ್ಥಿತಿಯಲ್ಲಿ ಈ 40% ಹಣವನ್ನ ಕೊಡೋದಕ್ಕೆ ಯಾವ ರಾಜ್ಯದ ಕೈಲೂ ಆಗೋಲ್ಲ. ಅದು ಅನಗತ್ಯವಾಗಿ ರಾಜ್ಯ ಸರ್ಕಾರಗಳ ಮೇಲೆ ಕೇಂದ್ರ ಸರ್ಕಾರ ಹೇರ್ತಾ ಇರ್ತಕ್ಕಂಥ ಆರ್ಥಿಕ ಹೊರೆ. ಇದು ದ್ವೇಷದ ರಾಜಕಾರಣ. ಬೇರೆ ರೀತಿ ರಾಜಕಾರಣ ಮಾಡೋ ಬದಲಾಗಿ ಕಾಯ್ದೆಗಳ ಮೂಲಕ ರಾಜ್ಯ ಸರ್ಕಾರವನ್ನ, ಬೇರೆ ಬೇರೆ ರಾಜ್ಯಗಳ ರಾಜ್ಯ ಸರ್ಕಾರಗಳನ್ನ ಆರ್ಥಿಕವಾಗಿ ದುರ್ಬಲ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಘಂಟಾಘೋಷವಾಗಿ ಕೇಂದ್ರ ಸರ್ಕಾರದ ಎದೆಗೆ ಒದ್ದಂತೆ ಹೇಳಿದ್ದಾರೆ ಕಣ್ರಿ. Manmohan Singh did lot of exercise. He took lot of inputs from us and he gave opportunity to all the people. And I think this program, I think they wanted to kill it, so they have changed the name, and 40% is impossible for any state to provide. Modi government will take this drastic decision. ಎಸ್ ವೀಕ್ಷಕರೇ, ಇದಷ್ಟೇ ಅಲ್ಲದೆ ಈಗಾಗಲೇ ಒಂದು ಜಿ ಹೆಸರನ್ನ ತಂದಿದ್ದಾರೆ. ಅಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಅವಮಾನ ಆಗಿದೆ. ರಾಷ್ಟ್ರಪಿತರಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರ ಹೆಸರನ್ನೇ ಚೇಂಜ್ ಮಾಡಿ ಬಿಜೆಪಿ ಸರ್ಕಾರ ಧಾರ್ಮಿಕ ರಾಜಕಾರಣ ಮಾಡ್ತಾ ಇದೆ, ಕೋಮು ರಾಜಕಾರಣ ಮಾಡ್ತಾ ಇದೆ. ಹೆಸರು ಬದಲಾವಣೆ ಮಾಡುವಂತಹ ಇವರ ಪರ್ವ ಅಥವಾ ಇವರ ಆ ಚಟ ಹೇಗಿದೆ ಅಂತಂದ್ರೆ, ಅದು ಮೊದಲು ನಗರಗಳಿಗೆ ಶುರುವಾಯಿತು. ಅಲಹಾಬಾದ್ ಹೋಗಿ ಈಗ ಪ್ರಯಾಗ್ರಾಜ್ ಆಯಿತು. ಆ ಥರದ ಈಗಾಗಲೇ ಔರಂಗಾಬಾದ್ ಇದೆ, ಮುಜಫರಾಬಾದ್ ಇದೆ, ಅಹಮದಾಬಾದ್ ಇದೆ. ಈ ರೀತಿ ಮೊಘಲರು ಇಟ್ಟಿರ್ತಕ್ಕಂಥ ಎಲ್ಲ ಹೆಸರುಗಳನ್ನ ಚೇಂಜ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಈಗ ಮಹಾತ್ಮ ಗಾಂಧಿ ಅವರನ್ನೇ ಟಾರ್ಗೆಟ್ ಮಾಡಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಈ ರೀತಿಯ ಯಾರ್ಯಾರು ಜನ ಪರ ನಾಯಕರಿದ್ರೋ ಅವರ ವಿರುದ್ಧ ತನ್ನ ದ್ವೇಷವನ್ನ ಅಥವಾ ತನ್ನ ವಿರೋಧವನ್ನ ಬಿಜೆಪಿ ಉಗುಳ್ತಾನೆ ಬರ್ತಾ ಇದೆ. ಇದನ್ನ ನಾವು ಸಹಿಸೋದಕ್ಕೆ ತಯಾರಿಲ್ಲ ಅನ್ನುವಂಥ ಮಾತುಗಳು ಸಾರ್ವಜನಿಕರಿಂದ ಕೇಳಿ ಬರ್ತಿರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಗಟ್ಟಿತನದ ಮಾತುಗಳು ದೊಡ್ಡ ಕುತೂಹಲವನ್ನ ಕೆಳಿಸಿವೆ, ದೊಡ್ಡ ಒಂದು ದೃಢ ಸಂಕಲ್ಪಕ್ಕೆ ದಾರಿಯಾಗ್ತಾ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾರೆ, ಈ ಕುರಿತಂತೆ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಪಂಚಾಯಿತಿ ಮಟ್ಟದಿಂದ ಹಿಡಿದು ದೆಹಲಿಯ ಸಂಸತ್ ಮಟ್ಟದವರೆಗೂ ಕೂಡ ಮಹಾತ್ಮ ಗಾಂಧೀಜಿಯವರಿಗೆ, ಅವರ ಹೆಸರಿಗೆ ಆಗಿರ್ತಕ್ಕಂಥ ಅವಮಾನವನ್ನ ನಾವು ಕೇಂದ್ರ ಸರ್ಕಾರದ ಈ ದುರಾಲೋಚನೆಯ ಯೋಜನೆಯನ್ನ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಹಾಕುವಂತಹ ಈ ಯೋಜನೆ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ಮುಂದಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸಭೆಯಲ್ಲಿ ಯೋಜನೆ ಅಂದ್ರೆ ಹೋರಾಟದ ಯೋಜನೆ ಕುರಿತಂತೆ, ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತೆ. ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಗಟ್ಟಿತನದ ಮಾತುಗಳನ್ನ ಹೇಳಿದ್ದಾರೆ. ಇದು ಬಹುತೇಕ ಕರ್ನಾಟಕ ರಾಜ್ಯದಿಂದ ಶುರುವಾಗಿರ್ತಕ್ಕಂಥ ಈ ಒಂದು ಹೋರಾಟದ ಕಿಚ್ಚು ಮುಂದಿನ ದಿನಗಳಲ್ಲಿ ಭಾರತದಲ್ಲಿರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳಲ್ಲಿ, ಹಲವಾರು ರಾಜ್ಯಗಳಲ್ಲಿ ಬೇರೆ ಬೇರೆ ಸರ್ಕಾರಗಳಿವೆ. ತಮಿಳುನಾಡಿನಲ್ಲಿ DMK ಸರ್ಕಾರ ಇದೆ, ಕೇರಳದಲ್ಲಿ ಎಡಪಕ್ಷಗಳ ಸರ್ಕಾರ ಇದೆ, TMC ವೆಸ್ಟ್ ಬೆಂಗಾಲಲ್ಲಿದೆ. ಈ ರೀತಿ ಬೇರೆ ಬೇರೆ ಪಕ್ಷದ ಬೇರೆ ಬೇರೆ ಸರ್ಕಾರಗಳು ಕೂಡ ಕರ್ನಾಟಕದ ಹೆಜ್ಜೆಯನ್ನೇ ಮುಂದುವರಿಸುವಂತಹ, ಕರ್ನಾಟಕದ ಕಿಚ್ಚನ್ನೇ ಅದು ಜ್ವಾಲೆಯಾಗಿ ಪ್ರಜ್ವಲಿಸುವಂತಹ ದಿನಗಳು ದೂರ ಇಲ್ಲ. ಯಾಕಂದ್ರೆ ನಮಗೆ ಗೊತ್ತೇ ಇದೆ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವಾಗ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನು ಘೋಷಿಸಿತ್ತೋ, ಇದೇ ರಾಜ್ಯದ ಮತ್ತು ಕೇಂದ್ರದ ಬಿಜೆಪಿ ನಾಯಕರು ಬಾಯಿಗೆ ಬಂದ ಹಾಗೆ ಬೈದ್ರು. ದೇಶವನ್ನ ಹಾಳು ಮಾಡಿಬಿಡ್ತಾರೆ, ರಾಜ್ಯವನ್ನ ಹಾಳು ಮಾಡಿಬಿಡ್ತಾರೆ ಅನ್ನುವಂಥದ್ದು ಆರ್ಥಿಕವಾಗಿ. ಕೊನೆಗೆ ಅದೇ ಬಿಜೆಪಿಯ ರಾಜ್ಯದ ಮತ್ತು ಕೇಂದ್ರದ ನಾಯಕರು, ಪ್ರಮುಖವಾಗಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕೂಡ ಅದೇ ಗ್ಯಾರಂಟಿ ಯೋಜನೆಗಳನ್ನ ಬಿಹಾರದಲ್ಲೂ ಘೋಷಿಸಿದ್ರು, ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಘೋಷಿಸೋದಕ್ಕೆ ಸುಮ್ಮನೆ ಆದ್ರು, ತಯಾರಾದ್ರು. ಮೋದಿ ಕಿ ಗ್ಯಾರಂಟಿ ಅನ್ನೋ ಹೆಸರಿನಲ್ಲಿ ಶುರು ಆದ್ರು. ಹಾಗಾಗಿ ಹೇಗೆ ಗ್ಯಾರಂಟಿಗಳನ್ನ ಬೇರೆ ಬೇರೆ ರಾಜ್ಯಗಳು ಮತ್ತು ಸ್ವತಃ ಬಿಜೆಪಿ ಫಾಲೋ ಮಾಡ್ತೋ, ಹಾಗೆಯೇ ಈ ಒಂದು ಕಿಚ್ಚು, ಮನ್ರೇಗಾ ವಿರುದ್ಧದ ಈ ಒಂದು ಕಿಚ್ಚಿದೆಯಲ್ಲ, ಆ ಕಿಚ್ಚಿನ ವಿರುದ್ಧ ಈ ಕಾಂಗ್ರೆಸ್ ಪಕ್ಷದ ರಾಜ್ಯ ಕಾಂಗ್ರೆಸ್ನ ಹೋರಾಟಕ್ಕೆ ಬೇರೆ ಬಿಜೆಪಿಯೇತರ ಸರ್ಕಾರಗಳು, ರಾಜ್ಯಗಳು ಯಾವಿದಾವೆ ಅವು ಕೂಡ ಕೈ ಜೋಡಿಸ್ತವೆ ಅನ್ನುವಂಥ ಒಂದು ನಿರೀಕ್ಷೆ ಈಗ ಜ್ವಾಲೆಯಾಗಿ ಪರಿಣಮಿಸುವಂತಹ ಎಲ್ಲ ಸಾಧ್ಯತೆಗಳು ಇವೆ. ಏನಿವೆ, ರಾಜ್ಯ ಸರ್ಕಾರ ಈ ತರಹದ ಒಂದು ಗಟ್ಟಿತನವನ್ನು ತೋರಿಸಿದೆ. ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇಡೀ ಕಾಂಗ್ರೆಸ್ ರಾಜ್ಯದ ಪಕ್ಷದ ನಾಯಕರು ಈ ಒಂದು ಗಟ್ಟಿತನವನ್ನು ತೋರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಕೇಂದ್ರ ಸರ್ಕಾರಕ್ಕೆ ಮುಳ್ಳಾಗತ್ತಾ ಅಥವಾ ಈ ಮನ್ರೇಗಾ ಯೋಜನೆ, ಬಡವರ ಯೋಜನೆನೇ ಪರಿಸಮಾಪ್ತಿ ಆಗುತ್ತಾ? ಯಾಕಂದ್ರೆ 40% ನಮ್ಮ ಕೈಲಿ ಕೊಡಕ್ಕಾಗಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರಗಳು
ಅನ್ನೋ ಕೈ ಎತ್ತಿಬಿಟ್ರೆ ಕೇಂದ್ರ ಸರ್ಕಾರ ದುಡ್ಡು ಕೊಡೋದಿಲ್ಲ, ರಾಜ್ಯ ಸರ್ಕಾರ ಕೊಡೋಕೆ ಆಗ್ತಾ ಇಲ್ಲ, ಬಡವರಿಗೆ ಕೆಲಸ ಸಿಗ್ತಾ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಕುತ್ತಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಫೈಟ್. ಹೇಗೆ ಡಿ ಕೆ ಶಿವಕುಮಾರ್ ಕೇಂದ್ರ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ. ಈ ಮನ್ರೇಗಾ ಯೋಜನೆ, ಜಿ ಯೋಜನೆ ಮತ್ತು ಮಹಾತ್ಮ ಗಾಂಧಿಯವರ ಹೆಸರು ಬದಲು ಮಾಡುವಂತ ಕೇಂದ್ರ ಬಿಜೆಪಿ ಸರ್ಕಾರದ ಕುತಂತ್ರದ ಹಿಂದಿನ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಬಿಚ್ಚಿಟ್ಟಿದ್ದೇನೆ. ಇದರ ಒಳಹೊರಗನ್ನ ಮತ್ತು ಇದರ ಒಳನೋಟಗಳನ್ನು ಕೂಡ ಬಿಚ್ಚಿಟ್ಟಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.